ಜೆಬಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು 2025-26ನೇ ಸಾಲಿನಲ್ಲಿ SATS MDMನಲ್ಲಿ ಅಟೆಂಡೆನ್ಸ್ ಹಾಕುವಲ್ಲಿ ಇರುವ ತೊಂದರೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಹಾಗೂ ಅದಕ್ಕೆ ಪರಿಹಾರವೇನು ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ತಮಗೆ ಮಾಹಿತಿ ಲಭ್ಯವಾಗುತ್ತೆ, ತಿಳಿಯುತ್ತೆ. ಆ ಕಾರಣಕ್ಕಾಗಿ ಎಲ್ಲಿಯೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇಲ್ಲಿ ಈ ಪುಟದಲ್ಲಿ ತಮಗೆ ಎರಡು ಅಪ್ಲಿಕೇಶನ್ಗಳು ಕಾಣಿಸ್ತಾ ಇದ್ದು, ಒಂದು SATS ಮತ್ತೊಂದು SATS MDM. ನಾವು ಮೊದಲಿಗೆ SATS ಆ್ಯಪನ್ನು ಓಪನ್ ಮಾಡಿಕೊಳ್ಬೇಕು. SATS ಆ್ಯಪನ್ನು ಓಪನ್ ಮಾಡಿಕೊಂಡು ಒಂದು ವೇಳೆ ತಾವು ಫಸ್ಟ್ ಟೈಮ್ ಈ ಒಂದು SATS ಆ್ಯಪ್ಗೆ ಲಾಗಿನ್ ಆಗಿದ್ರೆ ತಾವು ಇಲ್ಲಿ ಬಲಗಡೆ ಮೂಲೆಯಲ್ಲಿ ಕಾಣಿಸ್ತಿರುವ 3 ಡಾಟ್ಗಳ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ತಾವು ನೋಡ್ತಾ ಇದ್ದೀರಿ ಸಿಂಕ್ ಡಾಟಾ ಅಂತಕ್ಕಂಥ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ನಮಗೆ ಎರಡು ಮಾಸ್ಟರ್ಗಳು ಕಾಣಿಸ್ತಾ ಇದ್ದು, ಒಂದು ಅಪ್ಲೋಡ್ ಮಾಸ್ಟರ್ ಮತ್ತೊಂದು ಡೌನ್ಲೋಡ್ ಮಾಸ್ಟರ್. ನಾವು ಮೊದಲಿಗೆ ಈ ಡೌನ್ಲೋಡ್ ಮಾಸ್ಟರ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನು ತಮ್ಮ ಒಂದು ಈ ಆ್ಯಪ್ಗೆ ಡೌನ್ಲೋಡ್ ಅಥವಾ ಸಿಂಕ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಡೌನ್ಲೋಡ್ ಡಾಟಾ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇದ್ದೀರಿ ಪ್ರತಿಯೊಂದು ಮಾಹಿತಿಯು ಆನ್ಲೈನ್ನಿಂದ ತಮ್ಮ ಒಂದು ಈ SATS ಆ್ಯಪ್ಗೆ ಡೌನ್ಲೋಡ್ ಆಗುತ್ತೆ. ಆಗ ತಾವು ಎಲ್ಲ ಮಾಹಿತಿಗಳನ್ನು ತಮ್ಮ ಆ್ಯಪ್ನಲ್ಲಿ ಪಡೆಯುತ್ತೀರಿ. ಇಲ್ಲಿ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತಕ್ಕಂಥ ಮಾಹಿತಿ ಬಂದಾಗ ಇಲ್ಲಿ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ತಾವು ಬ್ಯಾಕ್ ಬರಬೇಕು. ಈಗ ತಾವು ನೋಡ್ತಾ ಇದ್ದೀರಿ ತಮ್ಮ ಒಂದು ಸ್ಟೂಡೆಂಟ್ಸ್ ಸಂಖ್ಯೆ ಎಷ್ಟು, ಅಲ್ಲಿ ತಮ್ಮ ಶಾಲೆಯಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಟೀಚರ್ ಸಂಖ್ಯೆ ಎಷ್ಟು, ಅಟೆಂಡೆನ್ಸ್ ಹಾಕಿದ್ದೀರೋ ಇಲ್ಲವೋ, ಸೆಕ್ಷನ್ಗಳು ಎಷ್ಟಿವೆ, ಈ ಎಲ್ಲ ಮಾಹಿತಿಗಳು ಇಲ್ಲಿ ತೋರಿಸ್ತಾ ಇರುತ್ತವೆ. ಇಲ್ಲಿ ನಾವು ಮೊದಲನೆಯದು ಸ್ಟೂಡೆಂಟ್ ಅಟೆಂಡೆನ್ಸ್, ಎರಡನೇದು ಟೀಚರ್ಸ್ ಅಟೆಂಡೆನ್ಸ್, ಮೂರನೆಯದು ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂತಕ್ಕಂಥದ್ದು ಕಾಣಿಸ್ತಾ ಇತ್ತು. ಇಲ್ಲಿ ಮೂರನೇ ಒಂದು ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಪ್ರತಿಯೊಂದು ತರಗತಿಯ ಪ್ರತಿಯೊಂದು ಸೆಕ್ಷನ್ ನ ಮಾಹಿತಿ ತಮಗೆ ಇಲ್ಲಿ ಕಾಣಿಸ್ತಾ ಇದೆ. ತಾವು ಇಲ್ಲಿ ಪ್ರತಿಯೊಂದು ಸೆಕ್ಷನ್ ನ ಸಂಖ್ಯೆ ತರಗತಿಯ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಯಾರ ಒಂದು ಅಟೆಂಡೆನ್ಸ್ ಅನ್ನ ಹಾಕ್ತಾ ಇದ್ದೀರೋ ಅವರ ಹೆಸರನ್ನ ಇಲ್ಲಿ ತೆಗೆದುಕೊಳ್ಬೇಕು. ಶಿಫ್ಟ್ ತಮ್ಮದು ಮಾರ್ನಿಂಗ್ ಅಥವಾ ನೂನ್ ಅಥವಾ ಈವ್ನಿಂಗ್ ಅಥವಾ ಡೈಲಿ, ಇವು ನಾಲ್ಕರಲ್ಲಿ ತಮಗೆ ಯಾವುದು ಅಪ್ಲೈ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ತಾವು ಆಲ್ ಸೆಲೆಕ್ಟ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎರಡು ಆಪ್ಷನ್ಗಳು ಕಾಣಿಸ್ತಾ ಇದೆ. ಪ್ಲೀಸ್ ಚೂಸ್ ಒನ್ ಆಪ್ಷನ್ ಫಾರ್ ಆಲ್ ಸ್ಟೂಡೆಂಟ್ ಅಟೆಂಡೆನ್ಸ್. ಇಲ್ಲಿ ನಾವು ವಿದ್ಯಾರ್ಥಿಗಳ ಶಾಲೆಯಲ್ಲಿದ್ದಾರೋ ಅಥವಾ ಆನ್ಲೈನ್ ಮೂಲಕ ಹಾಜರಾತಿ ಹಾಕ್ತಾ ಇದ್ದೇವೋ ಅಂತಕ್ಕಂಥ ಎರಡು ಮಾಹಿತಿಗಳು ಕಾಣಿಸ್ತಾ ಇರ್ತವೆ. ಇದು ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ನಾವು ಹಾಕ್ತಾ ಇದ್ದೇವೆ. ಈಗ ಯಥಾ ಪ್ರಕಾರ ಶಾಲೆ ನಡೀತಾ ಇರೋದ್ರಿಂದ ಇಲ್ಲಿ ಇನ್ ಪ್ರಿಮೈಸಸ್ ಅಂತಕ್ಕಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ ಪ್ರಿಮೈಸಸ್ ಹೊಡಿಬೇಕು. ಈಗ ಈ ದಿನದ ಯಾವ ವಿದ್ಯಾರ್ಥಿ ಆಬ್ಸೆಂಟ್ ಆಗಿದ್ದಾನೆಯೋ ಆ ವಿದ್ಯಾರ್ಥಿಯ ಒಂದು ಚೆಕ್ ಬಾಕ್ಸ್ ಅನ್ನ ಇಲ್ಲಿ ತೆಗಿಬೇಕಾಗುತ್ತೆ. ತೆಗೆದು ನಾವು ರೈಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ತೆರನಾಗಿ ಪ್ರತಿಯೊಂದು ತರಗತಿಯ ಒಂದು ಅಟೆಂಡೆನ್ಸ್ ನಾವಿಲ್ಲಿ ಹಾಕ್ತಾ ಹೋಗ್ಬೇಕಾಗುತ್ತೆ. ನಾನು ಯಥಾ ಪ್ರಕಾರ ಪ್ರತಿಯೊಂದನ್ನ ಇಲ್ಲಿ ಹಾಕ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ಹಾಕಿದ ನಂತರ ತಮಗೆ ಇಲ್ಲಿ ಯಾವುದೇ ತರನಾದಂಥ ಸಂಖ್ಯೆಗಳು ಕಾಣಿಸ್ತಾ ಇರೋದಿಲ್ಲ, ಪರವಾಗಿಲ್ಲ. ನಾವು ಆಗ ಮತ್ತೊಮ್ಮೆ ಮೇಲ್ಗಡೆ ಕಾಣಿಸಿರ್ತಕ್ಕಂಥ ಸಿಂಕ್ ಡಾಟಾ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಆಗಲೇ ಮಾಡಿರ್ತಕ್ಕಂಥದ್ದು ಡೌನ್ಲೋಡ್ ಮಾಸ್ಟರ್. ಈಗ ನಾವು ಪ್ರತಿನಿತ್ಯ ಅಪ್ಲೋಡ್ ಮಾಸ್ಟರ್ ಮಾಡಬೇಕಾಗುತ್ತೆ. ಆನಂತರ ಯಾವುದಾದ್ರೂ ವಿದ್ಯಾರ್ಥಿಯ TC ಹೋಗಿದ್ರೆ ಬಂದಿದ್ರೆ ಕಂಪಲ್ಸರಿ ಡೌನ್ಲೋಡ್ ಮಾಸ್ಟರ್ ಮಾಡಿಕೊಂಡು ನಂತರ ನಾವು ಅಟೆಂಡೆನ್ಸ್ ಅನ್ನು ಹಾಕಿಕೊಂಡು ಅಪ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ 0/7 ಅಂತಕ್ಕಂಥದ್ದು, ಅಂದರೆ ಒಟ್ಟು 7
ತರಗತಿಗಳು 7 ಸೆಕ್ಷನ್ಗಳು ಇರೋದ್ರಿಂದ ಇಲ್ಲಿ 7 ತೋರಿಸ್ತಾ ಇದೆ. 7 ಹಾಕಿದರೆ ಮಾತ್ರ ಇಲ್ಲಿ 7 ತೋರಿಸ್ತಾ ಇರುತ್ತೆ. ಈಗ ತಾವು ನೋಡ್ತಾ ಇರ್ಬೋದು ಈ ಅಟೆಂಡೆನ್ಸ್ ಇಲ್ಲಿ ಸಕ್ಸಸ್ಫುಲ್ ಆಗಿದೆ. ಮೊದಲಿಗೆ ನಾವು ಈ ತೆರನಾಗಿ ಇಲ್ಲಿ ನೋಡ್ತಾ ಇರ್ಬೋದು ಅಟೆಂಡೆನ್ಸ್ ದಾಖಲಾತಿ ಸಂಖ್ಯೆ, ಹಾಜರಾತಿ ಸಂಖ್ಯೆ ಹಾಗೂ ಅಟೆಂಡೆನ್ಸ್ ಹಾಕಿರ್ತಕ್ಕಂಥ ಸಂಖ್ಯೆ 7 ಸೆಕ್ಷನ್ಗಳಿಗೆ ಅಟೆಂಡೆನ್ಸ್ ಹಾಕಿದ್ದೇವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಯಾವುದೇ ಸಂಖ್ಯೆ ಕಾಣಿಸ್ತಾ ಇರದೇ ಇದ್ರೂ ಕೂಡ ಅದು ಅಪ್ಲೋಡ್ ಆಗಿರುತ್ತೆ. ಮೊದಲನೇದಾಗಿ ನಾವು ಈ ತೆರನಾಗಿ SATS ಆ್ಯಪ್ನಲ್ಲಿ ಅಟೆಂಡೆನ್ಸನ್ನು ಹಾಕ್ಕೊಳ್ಬೇಕು. ಇದರ ನಂತರ ನಾವು ಆ ಆ್ಯಪನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೊಂದು SATS MDM ಆ್ಯಪ್ಗೆ ಬರಬೇಕಾಗುತ್ತೆ. ಅಲ್ಲಿಯೂ ಕೂಡ ತಾವು ಆ್ಯಪ್ನ ನೋಡಿರಲಿ ನೋಡ್ರಿ ಇಲ್ಲಿ ಈ ಒಂದು ಆ್ಯಪ್ ಅಪ್ಡೇಟ್ ಕೇಳ್ತಾ ಇದೆ. ಇದನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಅಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ತಾನೇ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನಮ್ಮ ಆ್ಯಪ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗುವವರೆಗೆ ವೇಟ್ ಮಾಡಿ, ತದನಂತರ ಮತ್ತೊಮ್ಮೆ ಓಪನ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಯೂ ಕೂಡ ಏನು ಮಾಡಬೇಕಂದ್ರೆ ಈ ಒಂದು ಅಟೆಂಡೆನ್ಸನ್ನು ಇಲ್ಲಿ ತೆಗೆದುಕೊಳ್ಬೇಕು. SATS ಆ್ಯಪ್ನಲ್ಲಿ ಮಾಡಿದಂತೆ ಇಲ್ಲಿಯೂ ಕೂಡ ಮಾಡಬೇಕು. ತಾವಿಲ್ಲಿ ನೋಡ್ತಾ ಇರ್ತೀರಿ. ಈಗ ನಾವು ಈಗಾಗಲೇ SATS ಆ್ಯಪ್ನಲ್ಲಿ ಹಾಕಿರುವಂತೆ ಇಲ್ಲಿ ಅಟೆಂಡೆನ್ಸ್ ಕಾಲಮ್ ಫಿಲ್ಡ್ ತೋರಿಸ್ತಾ ಇದೆ. ಅಂದರೆ SATS ಆ್ಯಪ್ನಲ್ಲಿ ಹಾಕ್ಕೊಂಡು ಬಂದ ನಂತರ ಇಲ್ಲಿ ನಾವು ಆ ವಿದ್ಯಾರ್ಥಿ ಮಧ್ಯಾಹ್ನದ ಬಿಸಿ ಊಟ ಮತ್ತು ಬೆಳಗ್ಗಿನ ಹಾಲನ್ನು ಪಡೆದುಕೊಂಡಿದ್ದಾನೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಇಲ್ಲಿ ತಾವು ಹಾಕಬೇಕಾಗುತ್ತೆ. ಇಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳ ಇಲ್ಲಿ ಮೇಲ್ಗಡೆ ಚೆಕ್ ಬಾಕ್ಸ್ ಮಾಡಿದರೆ ಸಾಕು. ಈಗಾಗಲೇ ಪ್ರೆಸೆಂಟ್ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಾಲು ಮತ್ತು ಬಿಸಿ ಊಟವನ್ನು ಪಡೆದಿದ್ದಾರೆ ಅನ್ನೋದಾದರೆ ಇಲ್ಲಿ ಮೀಲ್ MDM ಮಿಲ್ಕ್ ಎರಡೂಗಳನ್ನು ಚೆಕ್ ಮಾಡಿದರೆ ಸಾಕು, ಇಲ್ಲಿ ಫಿಲಪ್ ಆಗುತ್ತೆ. ಆಬ್ಸೆಂಟ್ ಇರತಕ್ಕಂಥ ವಿದ್ಯಾರ್ಥಿಗೆ ಹಾಲು ಮತ್ತು ಊಟ ಸರಬರಾಜು ಆಗುವುದಿಲ್ಲ. ಅದನ್ನು ತಾವು ನೋಡ್ತಾ ಇದ್ದೀರಿ. ಹೀಗೆ ಪ್ರತಿಯೊಂದು ತರಗತಿಯ ಒಂದು ಅಟೆಂಡೆನ್ಸನ್ನು ತಾವಿಲ್ಲಿ ಹಾಕಬೇಕಾಗುತ್ತೆ. ಒಂದೊಂದಾಗಿ ತರಗತಿಗಳನ್ನು ಹಾಕ್ತಾ ಹೋದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಅದು ಗ್ರೀನ್ ಟಿಕ್ ಬರ್ತಾ ಇದೆ. ಹೀಗೆ ಪ್ರತಿಯೊಂದು ತರಗತಿಯ ಒಂದು ಅಟೆಂಡೆನ್ಸನ್ನು ನಾವು ಇಲ್ಲಿ ಹಾಕಿಕೊಳ್ಬೇಕು. ತದನಂತರ ನಾವು ಮತ್ತೊಮ್ಮೆ ಮೇಲ್ಗಡೆ ಇರತಕ್ಕಂಥ ಸಿಂಕ್ ಅಂತ 3 ಡಾಟ್ಗಳ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಆ ವಿದ್ಯಾರ್ಥಿಯ ಒಂದು ಅಟೆಂಡೆನ್ಸನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಎಷ್ಟು ತರಗತಿಗಳಿಗೆ ಹಾಕಿ ಸಿಂಕ್ ಮಾಡ್ತೀರೋ ಅಷ್ಟು ತರಗತಿಗಳ ಅಟೆಂಡೆನ್ಸ್ ಮಾತ್ರ ಅಲ್ಲಿ ಫಿಲಪ್ ಆಗುತ್ತೆ. ಅದನ್ನು ತಾವು ಗಮನಿಸಬೇಕು. ಆ ಕಾರಣಕ್ಕಾಗಿ ಇಲ್ಲಿ ತಾವು ಎಲ್ಲ ತರಗತಿಯ ಒಂದು ಅಟೆಂಡೆನ್ಸನ್ನು ಹಾಕಿದ ನಂತರ ಸಿಂಕ್ ಮಾಡಿದರೆ ಒಳ್ಳೆಯದು. ಏಕೆಂದರೆ ಮರೆತು ಬಿಡುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ತಾವು ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ಹಾಕಿದ್ದೀರೋ ಇಲ್ಲವೋ ಅಂತಕ್ಕಂಥದ್ದನ್ನು ಕಡ್ಡಾಯವಾಗಿ ಪರೀಕ್ಷಿಸಿಕೊಳ್ಬೇಕು ಅಂತಕ್ಕಂಥದ್ದು. ಈಗ ನಾವು ಸಿಂಕ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದರೆ ಈಗ ತಾವು ನೋಡ್ತಾ ಇರ್ಬೋದು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ತರಗತಿಗಳ ಅಟೆಂಡೆನ್ಸ್ ಇಲ್ಲಿ ಫಿಲಪ್ ಆಗಿದೆ. ತದನಂತರ ತಾವು SFN ಎಂಟ್ರಿಯನ್ನು ಕೂಡ ಇಲ್ಲಿ ಮಾಡ್ಬೋದಾಗಿರುತ್ತೆ. ತಾವು ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ತಾವು ಈ ದಿನ ಎಗ್ ನೀಡಿದ್ದೀರೋ ಅಥವಾ ಬಾಳೆಹಣ್ಣು ನೀಡಿದ್ದೀರೋ ಅಥವಾ ಆ ವಿದ್ಯಾರ್ಥಿ ಅದನ್ನು ತಿನ್ನಲಿಕ್ಕೆ ರೆಫ್ಯೂಸ್ ಮಾಡಿದರೆ ಅದನ್ನು ಕೂಡ ಇಲ್ಲಿ ಹಾಕಲಿಕ್ಕೆ ಅವಕಾಶವನ್ನು ನೀಡಿರುತ್ತಾರೆ. ಅದನ್ನು ಕೂಡ ತಾವು ಹಾಕಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಎಗ್ ನೀಡಿದರೆ ಎಗ್ ಅಂತಕ್ಕಂಥದ್ದನ್ನು ಹಾಕಿ ಸಬ್ಮಿಟ್ ಕೊಡಬೇಕು. ಇದನ್ನು ಕೂಡ ತಾವು ಇದೇ ತೆರನಾಗಿ ತರಗತಿವಾರು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀಡಿರತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವೆನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ತಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.